ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸಂಚಲನ ಮೂಡಿಸಿರೋ ಒಂದು ಸೂಕ್ಷ್ಮ ಮತ್ತು ವಿವಾದಾತ್ಮಕವಾದಂತಹ ವಿಷಯ. ಅಂದಹಾಗೆ ಈ ವಿಷಯದ ಒಳ ಹೋಗುವ ಮೊದಲು ನಾವು ಒಂದನ್ನು ಇಲ್ಲಿ ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇವೆ. ಇಲ್ಲಿ ನಾವು ಚರ್ಚಿಸ್ತಾ ಇರುವಂತಹ ಹೇಳಿಕೆಗಳು ಅಥವಾ ವಿಷಯ ಖಂಡಿತ ನಮ್ಮದಲ್ಲ, ಅಥವಾ ನಮ್ಮ ಚಾನಲ್ನ ಸಿದ್ಧಾಂತಕ್ಕೆ ಕೂಡ ಸಂಬಂಧಿಸಿದ್ದಲ್ಲ. ಫಸ್ಟ್ ಆಫ್ ಆಲ್, ನಾವು ಇಂತಹ ಯಾವುದೇ ವೈಯಕ್ತಿಕ ಟೀಕೆಗಳನ್ನು ಬೆಂಬಲಿಸೋದು ಇಲ್ಲ. ನಾವು ಕೇವಲ ಸುದ್ದಿಯನ್ನು ನಿಮ್ಮ ಮುಂದಿಡ್ತಿದ್ದೇವೆ ಮತ್ತು ಆ ಘಟನೆಯ ವಿಶ್ಲೇಷಣೆಯನ್ನು ಮಾಡ್ತಿದ್ದೇವೆ ಅಷ್ಟೇ. ಇಷ್ಟನ್ನು ಹೇಳಿಕೊಂಡು ವಿಷಯಕ್ಕೆ ಬರ್ತೀವಿ. ವೀಕ್ಷಕರ, ಸುಬ್ರಹ್ಮಣ್ಯನ್ ಸ್ವಾಮಿ ಯಾರಿಗೆ ತಾನೇ ಗೊತ್ತಿಲ್ಲ. ಅವರು BJPಯಲ್ಲಿದ್ದರೂ ಕೂಡ ಅದೇ ಪಕ್ಷದ ವಿರುದ್ಧ ಅಥವಾ ಪ್ರಧಾನಿ ಮೋದಿಯವರ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಟೀಕೆಯನ್ನು ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಆದರೆ ಈ ಬಾರಿ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಬಗ್ಗೆ ನೀಡಿರುವಂತಹ ಹೇಳಿಕೆಗಳು ಕೇವಲ ಟೀಕೆಗಳಲ್ಲ, ತುಂಬ ವಿವಾದಾತ್ಮಕ ಮತ್ತು ವೈಯಕ್ತಿಕ ದಾಳಿಗಳು ಈಗ ವೈರಲ್ ಆಗ್ತಾ ಇದೆ. तरीके से राहुल गांधी तो टेंटर फेस, वो तो बुद्धू है और वो उसका तो बहुत प्रॉब्लम है. वो ड्रग का है, वो संलग्न है, ड्रग का है, वो संलग्न है, कई चीज़ें हैं उसमें, बहुत बुराई है. तो वो तो आ नहीं सकता. और वो जब पैदा हुआ तो बन गया था सिटीजन ऑफ इटली, अभी तक है उसी पासपोर्ट घूमता है. लेकिन ये ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಈ ಒಂದು ಹಳೆಯ ಸಂದರ್ಶನದ ತುಣುಕು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ವೈರಲ್ ಆಗ್ತಾ ಇರೋದು. ಆ ವಿಡಿಯೋದಲ್ಲಿ ಅವರು ರಾಹುಲ್ ಗಾಂಧಿ ಅವರನ್ನು ಅತ್ಯಂತ ಕೆಟ್ಟದಾಗಿ ಚಿತ್ರಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡ್ತಾ ಅವರು ಮಾದಕ ವ್ಯಸನಿಯಾಗಿದ್ರು, ಅಂದರೆ ಡ್ರಗ್ ಅಡಿಕ್ಟ್ ಆಗಿದ್ರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ವಿರುದ್ಧ ಸಲಿಂಗಕಾಮದ ಪದವನ್ನು ಬಳಸ್ತಾ ಇದ್ದಾರೆ. ಈ ಹೇಳಿಕೆಗಳು ರಾತ್ರೋರಾತ್ರಿ ದೊಡ್ಡ ವಿವಾದವನ್ನೇ ಸೃಷ್ಟಿಸಿದೆ. ಇದು ನಿಜಕ್ಕೂ ಗಂಭೀರವಾದಂತಹ ವಿಚಾರ. ರಾಹುಲ್ ಗಾಂಧಿ ಅವರನ್ನು ಇಷ್ಟಪಡದವರಿಗೆ ಇದು ಹಾಸ್ಯದ ವಿಷಯ ಆಗಿರಬಹುದು, ಆದರೆ ಅವರ ಬೆಂಬಲಿಗರು ಇದರಿಂದ ತುಂಬ ಅಸಮಾಧಾನ ಅಂತೂ ಆಗೇ ಆಗ್ತಾರೆ. ಅಫ್ಕೋರ್ಸ್ ಆಗಬೇಕಾದ ವಿಷಯವೇ ಇದು. ರಾಜಕೀಯ ಸಿದ್ಧಾಂತ ಇದೇನೇ ಇರಲಿ, ಆದರೆ ಇಂತಹ ವೈಯಕ್ತಿಕ ದಾಳಿಯನ್ನು ಯಾರೂ ಕೂಡ ಒಪ್ಪೋದಿಲ್ಲ. ಬಟ್ ಇಲ್ಲಿ ಪ್ರಶ್ನೆ ಏನಂದರೆ, ಈ ವಿಡಿಯೋ ಈಗಲೇ ಯಾಕೆ ವೈರಲ್ ಆಗ್ತಿದೆ ಅನ್ನೋದು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ನರೇಂದ್ರ ಮೋದಿ ಮತ್ತು BJPಯ ಕೆಲ ಪ್ರಮುಖ ನಾಯಕರ ವಿರುದ್ಧ ಅತ್ಯಂತ ಕಟುವಾದ ವೈಯಕ್ತಿಕ ಟೀಕೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಇದನ್ನು ನೋಡಿ ಕಾಂಗ್ರೆಸ್ಸಿಗರು ಕೂಡ ತುಂಬ ಖುಷಿ ಪಡ್ತಾ ಇದ್ರು, ಅವರ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ರು. ಇದಕ್ಕೆ ಪ್ರತಿಯಾಗಿ BJP ಬೆಂಬಲಿಗರು ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಈ ಹಿಂದೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಬಗ್ಗೆ ಕೊಟ್ಟಂತಹ ವಿವಾದಾತ್ಮಕ ಟೀಕೆಗಳ ಹಳೆಯ ವಿಡಿಯೋಗಳನ್ನು ಹೊರತೆಗೆದು ವೈರಲ್ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ, ಸ್ವಾಮಿ ಅವ್ರು ಯಾರ ಪರವೂ ಅಲ್ಲ ಅಂತ. ನಿಜ ಹೇಳಬೇಕಂದ್ರೆ ಸುಬ್ರಹ್ಮಣ್ಯನ್ ಸ್ವಾಮಿ ಒಂದು ರೀತಿ ಕಂಟ್ರೋಲ್ ಇಲ್ಲದೆ ಇರುವಂತಹ ಫಿರಂಗಿ, ಹೆಂಗೆ ಬೇಕೋ ಹಾಗೆ ಫೈರ್ ಆಗ್ತಾರೆ. ಈಗ ಜನರಲ್ಲಿ ಒಂದು ಗೊಂದಲ ಇದೆ, ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಮಾತುಗಳನ್ನು ನಂಬಬೇಕಾ ಅಥವಾ ಬೇಡವಾ? ಯಾಕಂದರೆ ಅವರು ಒಂದು ಕಡೆ ಮೋದಿಜಿಯನ್ನು ಟೀಕೆ ಮಾಡ್ತಾರೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರ ಬಗ್ಗೆ ಇಂತಹ ಕೀಳು ಮಟ್ಟದ ಹೇಳಿಕೆಯನ್ನು ನೀಡ್ತಾರೆ. ಅದೇ ಕಾರಣಕ್ಕೆ ರಾಜಕೀಯ ವಿಶ್ಲೇಷಕರು ಸುಬ್ರಹ್ಮಣ್ಯನ್ ಸ್ವಾಮಿ ಅಂತವರನ್ನು ಅನ್ಕಂಟ್ರೋಲ್ಡ್ ಕ್ಯಾನನ್, ನಿಯಂತ್ರಣ ಇಲ್ಲದ ಫಿರಂಗಿ ಅಂತ ಕರೆಯೋದು. ಅದರ ಮುಖ ಯಾವಾಗ ಯಾರ ಕಡೆ ತಿರುಗುತ್ತೆ, ಯಾವಾಗ ಯಾರ ಮೇಲೆ ಗುಂಡು ಹಾರಿಸುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕಾಗಿಯೇ ಎಲ್ಲ ಪಕ್ಷದ ನಾಯಕರು ಇವ್ರ ಬಗ್ಗೆ ಭಯ ಪಡ್ತಾರೆ. ಹಿಂದೆ 2014ರಲ್ಲಿ ಗುಲಾಂ ನಬಿ ಆಜಾದ್ ಅವರು
ರಾಜ್ಯಸಭೆಯಲ್ಲಿ ರಾಜನಾಥ್ ಸಿಂಗ್ ಅವರಿಗೆ ಒಂದು ಮಾತು ಹೇಳಿದ್ರು. ಇವತ್ತು ನೀವು ಸುಬ್ರಹ್ಮಣ್ಯನ್ ಸ್ವಾಮಿ ಅವರನ್ನು ಬೆಂಬಲಿಸ್ತಾ ಇದ್ದೀರಿ, ಆದರೆ ನೆನಪಿಡಿ, ಈ ಮನುಷ್ಯ ಯಾವಾಗ ನಿಮ್ಮ ಮೇಲೆ ಅಥವಾ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಾನು ಇವರನ್ನು ಚೆನ್ನಾಗಿ ಬಲ್ಲೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ವ್ಯಕ್ತಿಗೆ ಅಹಂಕಾರ, ಈಗೋ ತುಂಬ ಹೆಚ್ಚಿದೆ. ಅವರ ಮನಸ್ಸಿನಂತೆ ನಡೆಯದಿದ್ದರೆ ಅವ್ರು ಯಾರ ವಿರುದ್ಧ ಬೇಕಾದರೂ ಎಂತಹ ಟೀಕೆಯನ್ನು ಬೇಕಾದರೂ ಮಾಡ್ತಾರೆ. ಹಿಂದೆ ಕೆಲ ಸರ್ಕಾರಗಳನ್ನು ಬೀಳಿಸುವಲ್ಲಿಯೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಜನತಾ ಪಕ್ಷದ ಕಾಲದಿಂದ ಹಿಡಿದು ಕಾಂಗ್ರೆಸ್ ಸರ್ಕಾರದವರೆಗೆ ಹಲವು ಸರ್ಕಾರಗಳನ್ನು ಅಸ್ಥಿರಗೊಳಿಸುವಲ್ಲಿ ಇವರ ಪಾತ್ರ ತುಂಬ ದೊಡ್ಡದಿದೆ. ಚಂದ್ರಶೇಖರ್ ಅವರ ಸರ್ಕಾರ ಬೀಳುವಾಗ ಇವರು ಅದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಹಾಗೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರಿಗೆ ಈ ಸಲ ಮೋದಿಜಿಯ ಸಂಪುಟದಲ್ಲಿ ಹಣಕಾಸು ಸಚಿವ, ಫಿನಾನ್ಸ್ ಮಿನಿಸ್ಟರ್ ಆಗುವ ಆಸೆ ಇತ್ತು. ಆದರೆ ಮೋದಿಜಿ ಅವರಿಗೆ ಆ ಸ್ಥಾನ ಕೊಡಲಿಲ್ಲ. ಇದೇ ಕಾರಣಕ್ಕೆ ಅವರೀಗ ಮೋದಿಯವರ ವಿರುದ್ಧ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದು ಹಲವರ ವಾದ. ಸುಬ್ರಹ್ಮಣ್ಯಂ ಸ್ವಾಮಿ ಅವರದ್ದು ಒಂದು ಪ್ಯಾಟರ್ನ್ ಇದೆ. ಯಾವ ಸರ್ಕಾರ ಅವರಿಗೆ ಸಹಾಯ ಮಾಡುತ್ತೋ ಅದನ್ನು ಹೊಗಳೋದು, ಇಲ್ದಿದ್ರೆ ವೈಯಕ್ತಿಕ ದಾಳಿ ಮಾಡೋದು. ಈಗ ಒಂದು ಮುಖ್ಯ ಪ್ರಶ್ನೆ ಏನಂದರೆ, ಪತ್ರಿಕೋದ್ಯಮದ ನೈತಿಕತೆ, ಯಾರದ್ದೋ ವೈಯಕ್ತಿಕ ಜೀವನದ ಬಗ್ಗೆ, ಅವರ ಬೆಡ್ರೂಮ್ ವಿಚಾರಗಳ ಬಗ್ಗೆ ಈ ರೀತಿ ಬಹಿರಂಗವಾಗಿ ಚರ್ಚಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ನೋಡಿ, ಪತ್ರಿಕೋದ್ಯಮದಲ್ಲಿ ನಮಗೆ ಕಲಿಸ್ಕೊಡೋದೇನೆಂದರೆ, ನಾವು ಯಾವತ್ತೂ ಕೂಡ ಯಾರದ್ದೋ ಬೆಡ್ರೂಮ್ಗೆ ಇಣುಕಿ ನೋಡಬಾರ್ದು. ಇದು ನೈತಿಕವಾಗಿ ತಪ್ಪಾಗಿಬಿಡುತ್ತೆ. ನಾವು ಯಾರಿಗೂ ಜಡ್ಜ್ಮೆಂಟ್ ನೀಡೋದಕ್ಕೆ ಸಾಧ್ಯವೇ ಇಲ್ಲ. ನಾವು ವೈಯಕ್ತಿಕ ಟೀಕೆಗಳಿಗಿಳಿದ್ರೆ ಯಾವ ಪಕ್ಷದ ಯಾವ ನಾಯಕನೂ ಉಳಿಯೋದಿಲ್ಲ. ಪ್ರಧಾನಿಯಾಗಲಿ ಅಥವಾ ವಿರೋಧ ಪಕ್ಷದ ನಾಯಕನಾಗಿರಲಿ, ಅವರ ಖಾಸಗಿ ಬದುಕನ್ನು ಗೌರವಿಸಬೇಕು. ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಸೋನಿಯಾ ಗಾಂಧಿಯವರ ಬಗ್ಗೆ ಕೂಡ ಹೇಳಲಾಗದಷ್ಟು ಕೀಳು ಮಟ್ಟದ ಮಾತುಗಳನ್ನು ಆಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ, ಜಾರ್ಜ್ ಫರ್ನಾಂಡಿಸ್, ಅಮಿತ್ ಶಾ, ಹೀಗೆ ಯಾರನ್ನು ಕೂಡ ಬಿಟ್ಟಿಲ್ಲ ಅವರು. ಯಾವ ನಾಯಕನೂ ತಾವು ಸ್ವಾಮಿ ಅವರಿಂದ ಟೀಕೆಗೊಳಗಾಗಿಲ್ಲ ಅಂತ ಎದೆಯುಬ್ಬಿಸಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಎಲ್ಲರ ಪ್ರಶ್ನೆ ಏನಂದರೆ, ಇಷ್ಟೆಲ್ಲ ಮಾತಾಡಿದ್ರೂ ಕೂಡ ಅವ್ರ ಮೇಲೆ ಯಾವುದೇ ಕಾನೂನು ಕ್ರಮ ಆಗ್ತಿಲ್ಲ, ಯಾಕೆ ಅನ್ನೋದು. ಜೊತೆಗೆ ಜನರು ಇವರನ್ನು ಗಂಭೀರವಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ತಾರ ಅಂತ. ಮೊದಲನೇದಾಗಿ ವೀಕ್ಷಕರೇ, ಅವರು ಸ್ವತಃ ಸುಪ್ರೀಂ ಕೋರ್ಟ್ ವಕೀಲರು, ಅವ್ರಿಗೆ ಕಾನೂನು ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಅವರು ತಮ್ಮ ಕೇಸನ್ನು ತಾವೇ ವಾದವನ್ನು ಮಾಡ್ಕೊಳ್ಬಲ್ರು. ಹಾರ್ವರ್ಡ್ನಲ್ಲಿ ಪ್ರೊಫೆಸರ್ ಆಗಿದ್ದವರು, ತುಂಬ ಬುದ್ಧಿವಂತರು ಕೂಡ. ಎರಡನೇದಾಗಿ ಜನರು ಇವರ ಮಾತುಗಳಿಗೆ ಅಭ್ಯಾಸ ಆಗಿ ಹೋಗಿದ್ದಾರೆ. ಕೆಲ ಮಾಧ್ಯಮಗಳು ಕೇವಲ TRPಗಾಗಿ ಇಂಥವ್ರನ್ನು ಕರೀತಾ ಇದೆ. ಯಾಕಂದರೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಬೇರೆ ಯಾರೂ ಹೇಳದಂತಹ ಸ್ಫೋಟಕ ಮಾತುಗಳನ್ನು ಹೇಳ್ತಾರೆ, ಜೊತೆಗದು ವೈರಲ್ ಕೂಡ ಆಗುತ್ತೆ. ಆದರೆ ಇವತ್ತು ಇವರನ್ನು ಲೇವಡಿ ಮಾಡೋರು ನಾಳೆ ಇವರ ಟೀಕೆ ಗುರಿಯಾಗಬಹುದು ಅನ್ನೋದು ಎಲ್ರಿಗೂ ಗೊತ್ತು. ಸಂಜಯ್ ರಾವತ್ ಅಂತವರು ಮಾತನಾಡಿದರೆ ಅದಕ್ಕೆ ಬೇರೆಯೇ ಅರ್ಥ ಇರುತ್ತೆ. ಆದರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಎಲ್ಲರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡೋದ್ರಿಂದ ಅವರ ಮಾತುಗಳು ಕಾಲಾನಂತರದಲ್ಲಿ ಬೆಲೆ ಕಳ್ಕೊಳ್ಳುತ್ತೆ. ನೋಡಿ, ವೈಯಕ್ತಿಕ ಟೀಕೆಗಳು ಅತಿಯಾದಾಗ ಅದರ ಮಹತ್ವ ಕಡಿಮೆ ಆಗುತ್ತೆ. ಅವರು ಹಾರ್ವರ್ಡ್ ಪ್ರೊಫೆಸರ್ ಆಗಿರಬಹುದು, ಕಾನೂನು ತಜ್ಞರೇ ಇರಬಹುದು, ಆದರೆ ಯಾವುದೇ ಪುರಾವೆಗಳಿಲ್ಲದೆ ಯಾರದ್ದೋ ಖಾಸಗಿ ಜೀವನದ ಬಗ್ಗೆ ಇಂತಹ ಕೀಳುಮಟ್ಟದ ಪದ ಬಳಕೆ ಮಾಡೋದು ಸರಿಯಲ್ಲ. ಹಮಾಮ್ನಲ್ಲಿ ಎಲ್ಲರೂ ಬೆತ್ತಲೆ ಎಂಬಂತೆ ಇಂತಹ ಮಾತುಗಳು ಯಾರಿಗೂ ಒಳ್ಳೆಯದಲ್ಲ. ವೀಕ್ಷಕರೇ, ಸುಬ್ರಹ್ಮಣ್ಯನ್ ಸ್ವಾಮಿಯವರ ಈ ವಿವಾದಾತ್ಮಕ ಹೇಳಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಜಕೀಯ ನಾಯಕರು ಸಾರ್ವಜನಿಕ ಜೀವನದಲ್ಲಿ ಇಂತಹ ವೈಯಕ್ತಿಕ ಟೀಕೆಗಳನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.